ಮಂಡ್ಯ ಲೋಕಸಭೆ ಅಖಾಡದಲ್ಲಿ ಸ್ಟಾರ್ಸ್ಗಳ ಜಾತ್ರೆನೇ ನಡೀತಾ ಇದೆ. ಹೈ ವೋಲ್ಟೇಜ್ ಕಣದಲ್ಲಿ ಘಟಾನುಘಟಿಗಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಖಿಲ್ ಪರವಾಗಿ ಅವರ ತಂದೆ ಕುಮಾರಸ್ವಾಮಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಹೈ ವೋಲ್ಟೇಜ್ ಕ್ಷೇತ್ರ ಯಾವ ರೀತಿಯಾಗಿ ರಂಗೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿಎಂ ಇವತ್ತು ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ಕೆಆರ್ ನಗರ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ ಕುಮಾರಸ್ವಾಮಿ. ಇಂದು ಮತ್ತಷ್ಟು ರಂಗೇರಲಿದೆ ಜೆಡಿಎಸ್ ನ ಕ್ಯಾಂಪೇನ್. ಯಾಕೆಂದ್ರೆ ಜೆಡಿಎಸ್ ನ ಸ್ಟಾರ್ ಆಗಿರುವಂತ ಕುಮಾರಸ್ವಾಮಿ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ ತಮ್ಮ ಮಗನನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ. ಯುಗಾದಿ ಬ್ರೇಕ್ ಬಳಿಕ ದರ್ಶನ್ ಅವರು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಇಂದು ಸುಮಲತಾ ಪರವಾಗಿ ದರ್ಶನ್ ಪ್ರಚಾರವನ್ನ ಮಾಡಲಿರುವಂತದ್ದು. ಕೆಆರ್ ನಗರ ಕ್ಷೇತ್ರದಲ್ಲಿ ದರ್ಶನ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಮಂಡ್ಯ ಅಖಾಡದಲ್ಲಿ ಅಬ್ಬರಿಸ್ತಾ ಇದ್ದಾರೆ ರಾಖಿ ಭಾಯ್. ಇಂದು ಕೂಡ ಮದ್ದೂರು ಕ್ಷೇತ್ರದಲ್ಲಿ ಯಶ್ ಅವರು ಮತ ಭೇಟಿಯನ್ನ ಮಾಡಲಿದ್ದಾರೆ. ನಿನ್ನೆ ಜೆಡಿಎಸ್ಗೆ ಟಾಂಗ್ ಕೊಟ್ಟಿದ್ರು ಯಶ್ ಅವರು. ಇವತ್ತು ಕೂಡ ಆ ಒಂದು ಅಖಾಡವನ್ನ ಮತ್ತಷ್ಟು ರಂಗೇರಿಸಲಿದ್ದಾರೆ ರಾಕಿಂಗ್ ಸ್ಟಾರ್. ಇನ್ನು ಮತ್ತೊಂದ್ ಕಡೆ ಭರ್ಜರಿಯಾಗಿ ನಡೀತಾ ಇದೆ ಸುಮಲತಾ ಅಂಬರೀಶ್ ಅವರ ಕ್ಯಾಂಪೇನ್ ಕೂಡ. ಮೇಲುಕೋಟೆ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಶ್ ಅವರು ಮತವನ್ನ ಯಾಚನೆ ಮಾಡಲಿದ್ದಾರೆ. ಘಟಾನುಘಟಿಗಳ ಅಬ್ಬರದಲ್ಲಿ ಕಾವೇರಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಒಂದ್ ಕಡೆ ಜೆಡಿಎಸ್ ನ ಪರವಾಗಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ರೆ, ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಅವರು ಅಖಾಡದಲ್ಲಿ ಯಾವ ರೀತಿಯಾಗಿ ಈಗ ಆಲ್ರೆಡಿ ಭರ್ಜರಿಯಾದಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮಾಡಲಿದ್ದಾರೆ ಅನ್ನೋದನ್ನ ನೋಡ್ತಾನೆ ಇದೀವಿ. ಸುಮಲತಾ ಅಂಬರೀಶ್ ಅವರು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತು ಅವರ ತಂದೆ ಸಿಎಂ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಧುಮುಕ್ತಾ ಇರೋದು ಮತ್ತಷ್ಟು ಏಟು ಎದುರೇಟಿಗೆ ಸಾಕ್ಷಿಯಾಗಲಿದೆ ಮಂಡ್ಯ ಇವತ್ತು. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದೀವಿ ಸಾಕಷ್ಟು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ಆ ಒಂದು ಹೇಳಿಕೆಗೆ ತಿರುಗೇಟು ಎಲ್ಲವನ್ನೂ ಕೂಡ ನೋಡ್ತಾ ಇದೀವಿ. ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ಜೆಡಿಎಸ್ ನ ಭದ್ರಕೋಟೆಯನ್ನ ಸುಮಲತಾ ಅಂಬರೀಶ್ ಅವರು ಛಿದ್ರ ಮಾಡ್ತಾರ ಅನ್ನೋದಕ್ಕೆ ಉತ್ತರ ಕೂಡ ಸಿಗ್ಬೇಕಾಗಿದೆ ಮೇ 23ನೇ ತಾರೀಕು.